ಹಲೋ ಮಕ್ಕಳೇ, ಎಲ್ಲ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 14 ಆಫ್ ರೇ ಆಪ್ಟಿಕ್ಸ್. ವಿಡಿಯೋ ನಂಬರ್ 13ನಲ್ಲಿ ನಾವು ರಿಯಲ್ ಡೆಪ್ತ್ ಮತ್ತು ಅಪೇರೆಂಟ್ ಡೆಪ್ತ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪೇರೆಂಟ್ ಡೆಪ್ತ್ ಇಸ್ ಈಕ್ವಲ್ಸ್ ಟು N2/N1. N2 ಅಂದರೆ ಏನು, N1 ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಅದರ ಮೇಲೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಸೊ ಅದು ಒನ್ ಮೀಡಿಯಮ್ ಅಂದರೆ ಲೈಟ್ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಎಂಟರ್ ಆದಾಗ ಎಷ್ಟು ಶಿಫ್ಟ್ ಆಗುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಈ ವಿಡಿಯೋನಲ್ಲಿ, ದಟ್ ಈಸ್ ವಿಡಿಯೋ ನಂಬರ್ 14ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗಿ ಮತ್ತೆ ಇನ್ನೊಂದು ಅದೇ ಸೇಮ್ ಮೀಡಿಯಮ್ಗೆ ಹೋದಾಗ, ಅಂದರೆ ಒಂದು ಗ್ಲಾಸ್ ಸ್ಲ್ಯಾಬ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲೊಂದು ಆಬ್ಜೆಕ್ಟ್ನ ಇಡಿ. ಸೊ ಈ ಆಬ್ಜೆಕ್ಟ್ನ ಈ ಕಡೆಯಿಂದ ಗಮನಿಸಿದಾಗ ಈ ಆಬ್ಜೆಕ್ಟ್ ಸ್ವಲ್ಪ ಶಿಫ್ಟ್ ಆದಂಗೆ ಕಾಣಿಸುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಶಿಫ್ಟ್ ಇಂಟ್ರೊಡ್ಯೂಸ್ಡ್ ಬೈ ಗ್ಲಾಸ್ ಸ್ಲ್ಯಾಬ್. ಎಷ್ಟು ಶಿಫ್ಟ್ ಆಗುತ್ತೆ, ಇದ್ರ ಥಿಕ್ನೆಸ್ ಮೇಲೆ ಎಷ್ಟು ಡಿಪೆಂಡ್ ಆಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ, ಸೊ ಈ ವಿಡಿಯೋನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮೊದಲು ಸ್ವಲ್ಪ ರಿವಿಷನ್ನ ಹೇಳ್ತೀನಿ. ವಿಡಿಯೋ ನಂಬರ್ 13 ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಒಂದು ಕ್ವಿಕ್ ಆಗಿ ಒಂದು 5 ಮಿನಿಟ್ಸ್ ರಿವಿಷನ್ ಮಾಡ್ತೀನಿ. N2 ಅಂದರೆ ಹೇಗೆ ತಗೋಬೇಕು, N1 ಯಾವುದು ತಗೋಬೇಕು, ಕನ್ಫ್ಯೂಸ್ ಆಗ್ತೀರಿ, ಬಿ ವೆರಿ ಕೇರ್ಫುಲ್. ಸೊ ಅದಕ್ಕಿದು ಬರ್ದಿರ್ತೀರಿ. ಸೊ ಡೋಂಟ್ ಡೂ ದಟ್. ಸೊ ಇನ್ನೊಂದು 5 ಮಿನಿಟ್ಸ್ ಡೆಡಿಕೇಟ್ ಮಾಡೋಣ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಹೋಗೋಣ. ಸೊ ಶಿಫ್ಟ್ ಟು ದ ಗ್ಲಾಸ್ ಸ್ಲ್ಯಾಬ್. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಮೈ ಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ಅವರ್ ಲವ್ಲಿ ಚಾನಲ್ ವಿಜ್ಞಾನ್ ಅಕಾಡೆಮಿ. ಸೊ ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ಅದಕ್ಕಿಂತ ಮೊದಲು ರಿಯಲ್ ಡೆಪ್ತ್ ಮತ್ತೆ ಅಪೇರೆಂಟ್ ಡೆಪ್ತ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ನೋಡ್ಕೊಂಡ್ ಬರೋಣ. ಸೊ ರಿಯಲ್ ಡೆಪ್ತ್ ಮತ್ತೆ ಅಪೇರೆಂಟ್ ಡೆಪ್ತ್. ಸೊ ಈಗ ಒಂದು ಮೀಡಿಯಂ, ಒಂದು ಆಬ್ಜೆಕ್ಟ್ ಇದೆ ಅಂತ ಕನ್ಸಿಡರ್ ಮಾಡಿ. ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ಗ್ಲಾಸ್ ಮೀಡಿಯಂ. ಸೊ ಇದು ಗ್ಲಾಸ್ ಮೀಡಿಯಂ, glass of refractive index N1, and this is the outside medium air, and this is having refractive index Na. So Na value ಎಷ್ಟು ಯೂಶಲಿ 1 ಇರುತ್ತೆ. ಸೊ ಜನರಲ್ ಆಗಿ ನಾವು Na ಅಂತ ತಗೊಂತೀನಿ. ಈ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ Ng ಅಂತ ತಗೊಂತೀನಿ. ಸೊ ಈಗ ಈ ಆಬ್ಜೆಕ್ಟ್ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನೇ ನಾವೇನಂತ ಕರೆದಿದ್ವಿ, ರಿಯಲ್ ಡೆಪ್ತ್ ಅಂತ ಕರೆದಿದ್ವಿ. ಈ ಆಬ್ಜೆಕ್ಟ್ನ ನಾವು ಗ್ಲಾಸ್ ಒಳಗಡೆಯಿಂದ ಹೋಗಿ ನೋಡಿದಾಗ, ಗ್ಲಾಸ್ ಒಳಗಡೆ ಸಿಮಿಲರ್ ಪ್ರಾಬ್ಲಮ್ ನಾವು ವಿಡಿಯೋ ನಂಬರ್ 13ನಲ್ಲಿ ಫಿಶ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಅಂದರೆ ಫಿಶ್ಶು ಮೇಲೆ ಇರ್ತಕ್ಕಂಥ ಏರಲ್ಲಿ ಇರ್ತಕ್ಕಂಥ ಬರ್ಡ್ನ ನೋಡಿದ್ರೆ ಆ ಬರ್ಡಲ್ಲಿ ಕಾಣಿಸಲ್ಲ, ಇನ್ನು ಸ್ವಲ್ಪ ಮೇಲೆ ಹೋದಂಗೆ ಕಾಣಿಸುತ್ತೆ. ಅದೇ ಬರ್ಡ್ ಏನಾದರೂ ಫಿಶ್ ನೋಡಿದ್ರೆ, ಸೊ ಫಿಶ್ ಆ್ಯಕ್ಚುಯಲ್ ಪೊಸಿಷನ್ ಇದೆ ಸ್ವಲ್ಪ ಮೇಲೆ ಬಂದಂಗೆ ಕಾಣಿಸುತ್ತೆ. ಸೊ ಇಟ್ ಈಸ್ ಲೈಕ್, ಸೊ ನೀವು ಒಂದು ಬಕೆಟ್ನಲ್ಲಿ ಒಂದು ಕಾಯಿನ್ನ ಹಾಕ್ಬಿಟ್ಟು ನೋಡಿದ್ರೆ ಆ ಕಾಯಿನ್ ಸ್ವಲ್ಪ ಮೇಲೆ ಬಂದಂಗೆ ಕಾಣಿಸುತ್ತೆ. ಸೊ ಅದೇ ಕಾಯಿನ್ ಏನಾದರೂ ನಮ್ಮನ್ನು ನೋಡ್ತಿದ್ರೆ, ಕಾಯಿನ್ ಕಣ್ಣಿಲ್ಲ ಆದರೂ ಪರವಾಗಿಲ್ಲ, ಕಾಯಿನ್ ಏನಾದರೂ ನಮ್ಮನ್ನು ನೋಡಿದ್ರೆ, ಸೊ ನಾವು ಹೀಗಿರೋದು ಈಗ ನೋಡಿದಂಗೆ ಕಾಣಿಸುತ್ತೆ, ಅಂದರೆ ಸ್ವಲ್ಪ ಮೇಲೆ ಹೋದಂಗೆ ಕಾಣಿಸುತ್ತೆ. ಸೊ ಇದೇ ಥರ ಇದು ರಿಯಲ್ ಡೆಪ್ತ್ ಆಗಿದ್ರೆ ಇಲ್ಲಿಂದ ನೋಡಿದ್ರೆ ಈ ಆಬ್ಜೆಕ್ಟು ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ, ರೈಟ್ ಬರುತ್ತೆ, ಲೆಫ್ಟ್ ಬರುತ್ತೆ, ಆ್ಯಕ್ಚುಲಿ ಇಲ್ಲಿದ್ದಂಗೆ ಕಾಣಿಸುತ್ತೆ. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ ಅ ಅಪಿಯರ್ಡ್ ಆಬ್ಜೆಕ್ಟ್. ಸೊ ಇದನ್ನ ನಾವು ಅಪೇರೆಂಟ್ ಡೆಪ್ತ್ ಅಂತ ಕರೆದಿದ್ವಿ, ಅಪೇರೆಂಟ್ ಡೆಪ್ತ್. ಹೌದಾ? ಸೊ ಇದಕ್ಕೆ ಎರಡಕ್ಕೂ ರಿಲೇಷನ್ ಇದೆ. ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ಇಸ್ ಈಕ್ವಲ್ಸ್ ಟು N2 ಡಿವೈಡೆಡ್ ಬೈ N1. ಸೊ ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್. ಸೊ ಈಗ N2 ಅಂದರೆ ಯಾವುದು, N1 ಅಂದರೆ ಯಾವುದು, ತುಂಬ ಕನ್ಫ್ಯೂಸ್ ಆಗ್ತೀರಿ. ಬಿ ವೆರಿ ಕೇರ್ಫುಲ್. ಸೊ ಆಲ್ವೇಸ್ ರಿಮೆಂಬರ್, ಯಾವಾಗಲೂ ಒಂದು ನೆನಪಿಡಿ, 100 ಆದರೂ ಈ ಎರಡು ಮಾತು ನೆನಪಿಡಿ. N2 ಅಂದರೆ refractive index of the medium from where the rays are coming, ಎಲ್ಲಿಂದ ರೇಸ್ ಬರ್ತಿದೆ ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂತ ತಗೊಳ್ಳಿ. ಸೊ N2 is the refractive index of medium from where rays are coming, ರೇಸ್ ಎಲ್ಲಿಂದ ಬರ್ತಿದೆ ಅದನ್ನ ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂತ ತಗೊಳ್ಳಿ. N2 ಡು ನಾಟ್ ಮಿಕ್ಸ್ ಅಪ್. ಈ ಕಡೆ ಇದನ್ನು ಆ ಕಡೆ ಈ ಕಡೆಗೆ ಬರ್ದಿರ್ತೀರಿ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. N2 ಅಂದರೆ ಆಬ್ಜೆಕ್ಟ್ ಎಲ್ಲಿಂದ ರೇಸ್ ಬರ್ತಿದೆ, ಯಾವ ಮೀಡಿಯಮಿಂದ ರೇಸ್ ಬರ್ತಿದೆ ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N2 ತಗೊಳ್ಳಿ. ಸೊ N1 ಇಸ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್. ರೇಸ್ ಯಾವ ಕಡೆಗೆ ಹೋಗ್ತಿದೆ, ಯಾವ ಮೀಡಿಯಮ್ಗೆ ಹೋಗ್ತಿದೆ ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N1 ತಗೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಟುವರ್ಡ್ಸ್ ವಿಚ್ the rays are going, ಯಾವ ಕಡೆಗೆ ಹೋಗ್ತಿದೆ ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಅಂತ ತಗೊಳ್ಳಿ. ಈ ಕೇಸ್ನಲ್ಲಿ ಆಬ್ಜೆಕ್ಟ್ ಎಲ್ಲಿಂದ ಬರ್ತಿದೆ ರೇಸು, ಸೊ ದಟ್ ಈಸ್ ಫ್ರಮ್ ಏರ್. ಹಾಗಾದರೆ ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ಇಸ್ ಈಕ್ವಲ್ಸ್ ಟು N2 ಅಂದರೆ Na ಡಿವೈಡೆಡ್ ಬೈ N1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಟುವರ್ಡ್ಸ್ ವಿಚ್ ದ ರೇಸ್ ಆರ್ ಗೋಯಿಂಗ್. ರೇಸ್ ಯಾವ ಕಡೆಗೆ ಹೋಗ್ತಿದೆ, ಸೊ ನೋಡಿ ಇಲ್ಲಿ ಆಬ್ಜೆಕ್ಟ್ ರೇಸ್ ಇಲ್ಲಿಂದ ಬರುತ್ತೆ, ಈ ಕಡೆ ಹೋಗುತ್ತೆ. ಸೊ ಹಾಗಾದರೆ ಇದು Ng ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಬೇಕಾಗತ್ತೆ.
ಈ ವಿಡಿಯೋ ಕಂಪ್ಲೀಟ್ ಡಿಸ್ಕಸ್ ಮಾಡೋದಕ್ಕೆ. ಸೊ ಇದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂತಾ ಇದ್ದೀನಿ. ಏನಾದ್ರು ಕನ್ಫ್ಯೂಷನ್ ಇದ್ರೆ ಈಗಲೇ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ವಿ ವಿಲ್ ಗೋ ಟು ದ ಶಿಫ್ಟ್ ಥ್ರೂ ದ ಗ್ಲಾಸ್ ಸ್ಲ್ಯಾಬ್. ಗ್ಲಾಸ್ ಸ್ಲ್ಯಾಬ್ ಇಂದ ಎಷ್ಟು ಶಿಫ್ಟ್ ಆಗುತ್ತೆ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ, shift through glass slab. Shift through glass slab. Next topic is shift through glass slab. Shift through glass slab. Glass slab. So glass slab ಅಂದ್ರೆ ಏನಿಲ್ಲ, ಒಂದು ಇಟ್ಟಿಗೆ, ನಿಮಗೆ ಇಟ್ಟಿಗೆ ಗೊತ್ತಲ್ಲ, ಮಾಮೂಲಿಯಾಗಿ ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರೆ. ಆ ಇಟ್ಟಿಗೆ ಗ್ಲಾಸಿಂದ ಮೇಡಪ್ ಆಗಿದೆ ಅಂತ ಅನ್ಕೊಳ್ಳಿ. ಯಾವುದರಿಂದ? ಗ್ಲಾಸಿಂದ ಮೇಡಪ್ ಆಗಿದೆ. ಸೊ ಅದನ್ನೇ ನಾವು ಗ್ಲಾಸ್ ಲ್ಯಾಬ್ ಅಂತ ಕರಿಬೋದು. ಸೊ ಯೂಶಲಿ ಲ್ಯಾಬಲ್ಲಿ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಇಟ್ಟಿಗೆ ಇರುತ್ತೆ. ಆ ಇಟ್ಟಿಗೆ ಗ್ಲಾಸಿಂದ ಆಗಿರುತ್ತೆ. ಸೊ ಮತ್ತೆ ಇಟ್ಟಿಗೆ ಅಂತ ಹೇಳ್ಬಿಟ್ಟು ಕೆಂಪು ಕಲರ್ ಇಟ್ಟಿಗೆ ತಗೊಂಬರ್ಬೇಡಿ. ಸೊ ಒಂದು ಗ್ಲಾಸ್ ಲ್ಯಾಬ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಮೀ ಕನ್ಸಿಡರ್ ದರ್ ಇಸ್ ಎ ಗ್ಲಾಸ್ ಲ್ಯಾಬ್ ಹಿಯರ್. ದ ಥಿಕ್ನೆಸ್ ಆಫ್ ದ ಗ್ಲಾಸ್ ಲ್ಯಾಬ್ ಈಸ್ ಟಿ. ಆ ಗ್ಲಾಸ್ ಲ್ಯಾಬ್ದು ಥಿಕ್ನೆಸ್ ಟಿ ಇದೆ ಅಂತ ಲೆಟ್ ಅಸ್ ಕನ್ಸಿಡರ್. ಓಕೆ, ಸೊ ಥಿಕ್ನೆಸ್ ಟಿ ಇದೆ ಈ ಗ್ಲಾಸ್ ಲ್ಯಾಬ್ದು. ಆ ಗ್ಲಾಸ್ ಲ್ಯಾಬ್ ಯಾವುದರಿಂದ ಮೇಡಪ್ ಆಗಿದೆ? ಗ್ಲಾಸಿಂದ ಮೇಡಪ್ ಆಗಿದೆ. ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಮ್ಯೂ ಇಸ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್. ಸೊ ಈಗ ಈ ಒಂದು ಆಬ್ಜೆಕ್ಟ್ನ ನಾನು ಔಟ್ಸೈಡ್ ಇಟ್ಟಿದ್ದೀನಿ. ಔಟ್ಸೈಡ್ ಮೀಡಿಯಂ ಏರ್ ಇದೆ, ಇದು ಗ್ಲಾಸ್ ಇದೆ, ಮತ್ತೆ ಈ ಕಡೆ ಏರ್ ಇದೆ. ಈ ಕಡೆನೂ ಏರ್ ಇದೆ, ಈ ಕಡೆನೂ ಏರ್ ಇದೆ, ಇದು ಮಾತ್ರ ಗ್ಲಾಸ್. ಓಕೆ, ಸೊ ಈಗ ಈ ಆಬ್ಜೆಕ್ಟ್ನ ಇಲ್ಲಿಂದ ನೋಡಿದಾಗ, ಇಲ್ಲಿಂದ ಫಸ್ಟ್ ಸರ್ಫೇಸ್ ಇಂದ ನೋಡಿದಾಗ ಇದೆಲ್ಲಿ ಕಾಣುತ್ತೆ? ಒಂಚೂರು ಹಿಂದೆ ಕಾಣುತ್ತೆ, ಹೌದಾ? ಸೊ ಲೆಟ್ ಮಿ ರೈಟ್ ದಟ್ ಒನ್. ಸೊ ಈಗ ಆಕ್ಚುಲಿ ಹೇಳಿದ್ದೀನಿ ಶಿಫ್ಟ್ ಅಂದ್ರೆ ಏನು ಅಂತ. ಈ ಆಬ್ಜೆಕ್ಟ್ನ ಇಲ್ಲಿಂದ ನೋಡಿದ್ರೆ ಈ ಕಡೆ ಕಾಣಿಸುತ್ತೆ, ಅದೇ ಆಬ್ಜೆಕ್ಟ್ನ ಈ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಅದು ಎಷ್ಟು ಶಿಫ್ಟ್ ಆಗಿದೆ ಅದನ್ನೇ ನಾವೇನಂತ ಕರಿತೀವಿ? ಶಿಫ್ಟ್ ಥ್ರೂ ದ ಗ್ಲಾಸ್ ಲ್ಯಾಬ್. ಅದಕ್ಕೆ ನಾವು ಈಕ್ವೇಷನ್ ಡಿರೈವ್ ಮಾಡಕ್ಕೆ ಹೊರಟಿರೋದು. ಸೊ ಈಗ ಈ ಸರ್ಫೇಸಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಲೆಟ್ ಮಿ ಡ್ರಾ ಎ ನಾರ್ಮಲ್. ಇಲ್ಲೊಂದು ನಾರ್ಮಲ್ನ ಡ್ರಾ ಮಾಡ್ತೀನಿ. ಸೊ ಇದು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್. ಸೊ ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ? ಎಕ್ಸ್ ಡಿಸ್ಟೆನ್ಸ್. ಅಂದರೆ ಇಲ್ಲಿಂದ ರಿಯಲ್ ಡೆಪ್ತ್ ಎಷ್ಟು? ಎಕ್ಸ್. ಇನ್ ದಿಸ್ ಕೇಸ್ ಈ ಸರ್ಫೇಸಿಂದ ರಿಫ್ರಾಕ್ಷನ್ ಆದರೆ, ಸೊ ಇಲ್ಲಿ ರಿಫ್ರಾಕ್ಷನ್ ಆದರೆ ಏನಾಗುತ್ತೆ? ರೇರರಿಂದ ಡೆನ್ಸರ್ಗೆ ಹೋಗುತ್ತೆ. ರೇರರಿಂದ ಡೆನ್ಸರ್ಗೆ ಹೋಗ್ತಕ್ಕಂಥ ರೇಸು ಏನಾಗುತ್ತೆ? ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಹೀಗೆ ಹೋಗ್ಬೇಕಾಗಿರ್ತಕ್ಕಂಥ ರೇ ಒಂಚೂರು ಬೆಂಡ್ ಆಗಿ ಈ ಕಡೆಗೆ ಹೋಗುತ್ತೆ, ಹೌದಾ? ಸೊ ದಿಸ್ ಈಸ್ ದ ರಿಫ್ರಾಕ್ಟೆಡ್ ರೇ. ಇದನ್ನ ಇಲ್ಲಿಂದ ನೋಡಿದಾಗ, ಫಸ್ಟ್ ಸರ್ಫೇಸಿಂದ ನೋಡಿದಾಗ ದ ರೇಸ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಹಿಯರ್. ಇಲ್ಲಿಂದ ಬಂದಂಗೆ ಅನ್ಸತ್ತೆ. ಸೊ ದಿಸ್ ಈಸ್ ದ I1 ಅಂತ ಕರಿತೀನಿ, ಅಥವಾ I. ಫಸ್ಟ್ ಇಮೇಜ್ ಫಾರ್ಮ್ಡ್ ಫಾರ್ ದ ಫಸ್ಟ್ ಸರ್ಫೇಸ್. For the refraction through first surface, for the refraction through first surface. So let us apply real depth and apparent depth concept. So idu x anta already kottidini, real depth. So idu apparent depth ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ. real depth divided by apparent depth is equals to n2 by n1. n2 ಅಂದ್ರೆ ಏನು? n2 is the medium refractive index where the object rays are coming. rays ಎಲ್ಲಿಂದ ಬರ್ತಿದೆ ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್. ಔಟ್ಸೈಡ್ ಏನಿದೆ? 1 ಇದೆ, ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ನನಗೆ ಗೊತ್ತಿಲ್ಲ. n2 by n1. n1 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಟುವರ್ಡ್ಸ್ ವಿಚ್, ಯಾವ ಕಡೆಗೆ ರೇಸ್ ಹೋಗ್ತಿದೆ ಆ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ n1. ಸೊ ಇಲ್ಲಿ ಮ್ಯೂ ಆಗಿದೆ, ಹೌದಾ? ಸೊ ವಾಟ್ ಇಸ್ ದ ರಿಯಲ್ ಡೆಪ್ತ್? ರಿಯಲ್ ಡೆಪ್ತ್ ಎಷ್ಟಿದೆ? ಎಕ್ಸ್ ಕೊಟ್ಟಿದ್ದಾರೆ. ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್ ಎಕ್ಸ್. ಸೊ ದೇರ್ ಫೋರ್ ಈ ಈಕ್ವೇಶನ್ ಪ್ರಕಾರ ಅಪರೆಂಟ್ ಡೆಪ್ತ್ ಇಸ್ ಈಕ್ವಲ್ಸ್ ಟು ಮ್ಯೂ ಎಕ್ಸ್. ಅಪರೆಂಟ್ ಡೆಪ್ತ್ ಥ್ರೂ ದ ಫಸ್ಟ್ ಸರ್ಫೇಸ್ ಇಸ್ ಈಕ್ವಲ್ಸ್ ಟು ಮ್ಯೂ ಎಕ್ಸ್. ಅಂದರೆ ಇಲ್ಲಿರಬೇಕಾಗಿತ್ತಂತ ಆಬ್ಜೆಕ್ಟ್ ಇಲ್ಲಿ ಕಾಣುತ್ತೆ, ಎಲ್ಲಿಂದ ನೋಡಿದಾಗ? ಫಸ್ಟ್ ಸರ್ಫೇಸಿಂದ ನೋಡಿದಾಗ. ಹಾಗಾದರೆ ಈ ಡಿಸ್ಟೆನ್ಸ್ ಎಷ್ಟಿದೆ? ಮ್ಯೂ ಎಕ್ಸ್ ಇದೆ, ಹೌದಾ? ಸೊ ಮ್ಯೂ ಎಕ್ಸ್ ಇಸ್ ದ ಅಪರೆಂಟ್ ಡೆಪ್ತ್ ವೆನ್ ಯು ವಾಚ್ ಫ್ರಮ್ ದ ಫಸ್ಟ್ ಸರ್ಫೇಸಿಂದ ನೋಡಿದಾಗ ಇಲ್ಲಿ ಕಾಣುತ್ತೆ. ಈಗ ಏನು ಮಾಡೋಣ? ಇನ್ನೊಂದು ಸರ್ಫೇಸ್ಗೆ ಹೋಗೋಣ, ಆ ಕಡೆಗೆ ಹೋಗಿ ಚೆಕ್ ಮಾಡೋಣ. ಸೊ ವೆನ್ ಯು ಗೋ ಟು ದ ಅದರ್ ಸರ್ಫೇಸ್, ಇಲ್ಲೊಂದು ನಾರ್ಮಲ್ನ ಡ್ರಾ ಮಾಡ್ತೀನಿ. ಈಗ ಡೆನ್ಸರ್ ಇಂದ ರೇರರ್ಗೆ ಹೋಗ್ತಿದೆ. ಸೊ ಈಗ ಏನಾಗುತ್ತೆ? ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಹೀಗೆ ಹೋಗ್ತಕ್ಕಂಥ ರೇಸು ಒಂಚೂರು ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗುತ್ತೆ. ಸೊ ಈ ಕಡೆ ಹೋಗುತ್ತೆ ರೇಸು. ವೆನ್ ಯು ಸಿ ದಿಸ್, ಇದನ್ನ ನೋಡಿದಾಗ ದ ರೇಸ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಸಮ್ವೇರ್ ಹಿಯರ್. ಇದನ್ನ ನಾನು IF ಅಂತ ಕರಿತೀನಿ. ಫೈನಲ್ ಆಗಿ ನನಗೆ ಇಲ್ಲಿ ಇಮೇಜ್ ಒಬ್ಟೈನ್ ಆಗಿದೆ ಆಫ್ಟರ್ ಸೆಕೆಂಡ್ ರಿಫ್ರಾಕ್ಷನ್, ಹೌದಾ? ಸೊ ಈಗ ಇದು ಎಷ್ಟಿದೆ ಅಂತ ಚೆಕ್ ಮಾಡಬೇಕು ನಾನು. ಅಪರೆಂಟ್ ಡೆಪ್ತ್ ಚೆಕ್ ಮಾಡಬೇಕು. ನೋಡಿ ಇಲ್ಲಿ. ಸೊ ಫಾರ್ ದ ಸೆಕೆಂಡ್ ಸರ್ಫೇಸ್
ಆಬ್ಜೆಕ್ಟ್ ಇಸ್ ದಿಸ್ ಒನ್. ಆಕ್ಚುಲಿ ದಿಸ್ ಇಸ್ ಅ ಇಮೇಜ್ ಫಾರ್ಮ್ ಡ್ಯೂ ಟು ಫಸ್ಟ್ ಸರ್ಫೇಸ್. ಬಟ್ ಇಲ್ಲಿಂದ ನೋಡಿದಾಗ ಇದು ತಾನೇ ನಾ ಆಬ್ಜೆಕ್ಟ್ ತರ ಬಿಹೇವ್ ಮಾಡೋದು. ಫಾರ್ ರಿಫ್ರಾಕ್ಷನ್ ಥ್ರೂ second surface I1 acts as a virtual object. ಇದು ವರ್ಚುವಲ್ ಆಬ್ಜೆಕ್ಟ್ ತರ ಬಿಹೇವ್ ಮಾಡುತ್ತೆ. ಯಾವುದು? ಸೊ ಇಲ್ಲಿರ್ತಕ್ಕಂಥ ಇಮೇಜ್ ಇದಕ್ಕೆ ವರ್ಚುವಲ್ ಆಬ್ಜೆಕ್ಟ್ ತರ ಬಿಹೇವ್ ಮಾಡುತ್ತೆ. ಸೊ ಹಾಗಾದ್ರೆ ರಿಯಲ್ ಡೆಪ್ತ್ ಎಷ್ಟು ಸೆಕೆಂಡ್ ಸರ್ಫೇಸ್ಗೆ? ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ವಿಡ್ತ್ನೇ ನಾವೇನಂತ ಕರಿತೀವಿ? ರಿಯಲ್ ಡೆಪ್ತ್. ಸೊ ದಿಸ್ ಈಸ್ ದ ರಿಯಲ್ ಡೆಪ್ತ್ ಫಾರ್ ಸೆಕೆಂಡ್ ಸರ್ಫೇಸ್. ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ಫಾರ್ ದ ಸೆಕೆಂಡ್ ಸರ್ಫೇಸ್ ಇಸ್ ಈಕ್ವಲ್ಸ್ ಟು n2/n1. ಈಗ ರೇಸ್ ಎಲ್ಲಿಂದ ಬರ್ತಿದೆ? ಗ್ಲಾಸ್ ಇಂದ ತಾನೇ ಬರ್ತಿದೆ. ಸೊ ಎಲ್ಲಿಂದ ರೇಸ್ ಬರ್ತಿದೆ? ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ n2. ಯಾವ ಕಡೆಗೆ ಹೋಗ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್? ಅದು n1. ಸೊ n1 is 1 NA and n2 is glass the refractive index. So what is the real depth? Real depth is ನೋಡಿ ಇದನ್ನ ಆಬ್ಜೆಕ್ಟ್ ತರ ಬಿಹೇವ್ ಮಾಡುದು. ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ? mu x ಇದೆ. mu x plus what is this distance? Thickness of the glass slab divided by apparent depth is equals to n2. So n2 is the medium refractive index from where the rays are coming. ಯಾವ್ದ್ರಿಂದ ಬರ್ತಿದೆ? ಗ್ಲಾಸ್ ಇಂದ ಬರ್ತಿದೆ. ಅದನ್ನ mu ಅಂತೀನಿ. So refractive index of the air is 1, outside medium 1 ಇದೆ. So ಹಾಗಾಗಿ ಬರುತ್ತೆ. So mu is equals to, from this apparent depth is equals to mu x plus t divided by mu x plus t divided by mu. apparent depth due to second surface ಅಂದ್ರೆ ಇಲ್ಲಿಂದ ಇಲ್ಲಿಗೆ ಫೈನಲ್ ಇಮೇಜ್ ಇಂದ ಸೆಕೆಂಡ್ ಸರ್ಫೇಸ್ಗೆ ಡಿಸ್ಟೆನ್ಸ್ ಎಷ್ಟಿದೆ? mu x plus t divided by mu. ಅಷ್ಟು ಡಿಸ್ಟೆನ್ಸ್ ಇದೆ. ದಟ್ ಈಸ್ ಅಪರೆಂಟ್ ಡೆಪ್ತ್ ಫಾರ್ ದ ಸೆಕೆಂಡ್ ಸರ್ಫೇಸ್. ಇದು ರಿಯಲ್ ಡೆಪ್ತ್ ಸೆಕೆಂಡ್ ಸರ್ಫೇಸ್ಗೆ, ಇದು ಅಪರೆಂಟ್ ಡೆಪ್ತ್. ಶಿಫ್ಟ್ ಆಗಿದೆ, ಮುಂದಕ್ಕೆ ಶಿಫ್ಟ್ ಆಗಿದೆ. ಸೊ ಈಗ ಶಿಫ್ಟ್ ಥ್ರೂ ಗ್ಲಾಸ್ ಸ್ಲ್ಯಾಬ್ ಅಂದ್ರೆ ಏನು? ಆಕ್ಚುಯಲ್ ಇಮೇಜ್ ಇಲ್ಲಿತ್ತು, ಫೈನಲ್ ಆಗಿ ಇಲ್ಲಿ ಫಾರ್ಮ್ ಆಗ್ತಿದೆ. ಎಷ್ಟು ಶಿಫ್ಟ್ ಆಗಿದೆ ಅದನ್ನೇ ನಾವು ಶಿಫ್ಟ್ ಥ್ರೂ ದ ಗ್ಲಾಸ್ ಸ್ಲ್ಯಾಬ್ ಅಂತ ಕರಿತೀವಿ. ಅದನ್ನ ನಾನು ಎಸ್ ಅಂತ ಕರಿತೀನಿ. ಫ್ರಮ್ ದ ಫಿಗರ್ ಶಿಫ್ಟ್ ಇಸ್ ಈಕ್ವಲ್ಸ್ ಟು, ಇದು ತಾನೇ ಡಿಸ್ಟೆನ್ಸ್ ಶಿಫ್ಟ್ ಅಂದ್ರೆ. ಇದನ್ನ ಏನಂತ ಬರೀಬಹುದು? ಈ ಪಾಯಿಂಟ್ ನ ಎ ಅಂತ ಕರ್ಕೊಂತೀನಿ. OA ಮೈನಸ್ IFA ಅಂತ ಬರೀಬೋದಾ? OA ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸು ಮೈನಸ್ ದಿಸ್ ಡಿಸ್ಟೆನ್ಸ್ ನಿಮ್ಗೆ ಏನು ಬರುತ್ತೆ? ಶಿಫ್ಟ್ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು OA ಮೈನಸ್ IFA. ಸೊ ದಟ್ ಈಸ್ ಅ ಶಿಫ್ಟ್. ಇಷ್ಟು ಈ ಡಿಸ್ಟೆನ್ಸ್ ಬೇಕಾದ್ರೆ ಈ ಡಿಸ್ಟೆನ್ಸ್ನ ಮೈನಸ್ ಮಾಡಿದ್ದೀನಿ. OA ಅಂದ್ರೆ ಏನಪ್ಪ? ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? ಈ ಡಿಸ್ಟೆನ್ಸ್ ದಿಸ್ ಈಸ್ ದ x plus t ಅಂತ ಬರೀಬೋದಾ? ಸೊ ದಿಸ್ ಈಸ್ x and this is t. So x plus t minus IFA. So IF ಇಂದ a ಗೆ ಡಿಸ್ಟೆನ್ಸ್ ಇದೆ mu x plus t divided by mu. ಅದನ್ನೇ ತರ ನಾವು ಫೈಂಡ್ ಔಟ್ ಮಾಡಿರೋದು. ಸೊ ಈ ಡಿಸ್ಟೆನ್ಸ್ ಹೇಳ್ತಿದ್ದೀನಿ. ಸೊ mu x plus t divided by mu. Shift is equals to x plus t minus mu x plus t by a. ಸೊ ಇದನ್ನ ಯಾವ ತರ ಬರೀಬಹುದು? ಸೊ ಇದು ಮಲ್ಟಿಪ್ಲೈ ಮಾಡ್ತೀನಿ. mu x plus mu t minus mu x ಪ್ಲಸ್, ಸೊ ಪ್ಲಸ್ ಅಲ್ಲ, ಈ ಮೈನಸ್ ಎಲ್ಲಿಗೂ ಹೋಗುತ್ತೆ, ಮೈನಸ್ ಟಿ ಹೋಲ್ ಡಿವೈಡೆಡ್ ಬೈ ಮ್ಯೂ. ಸೊ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ? ಮ್ಯೂ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರೋದೇನಪ್ಪ ಅಂದರೆ ಶಿಫ್ಟ್ ಇಸ್ ಈಕ್ವಲ್ಸ್ ಟು ಮ್ಯೂ ಟಿ ಮೈನಸ್ ಟಿ ಡಿವೈಡೆಡ್ ಬೈ ಮ್ಯೂ ಟಿ ಮೈನಸ್ ಟಿ ಡಿವೈಡೆಡ್ ಬೈ ಮ್ಯೂ. ಸೊ ಬೇಕಾದ್ರೆ ಇದನ್ನ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಟಿ ಕಾಮನ್ ತೆಗೆದ್ರೆ ನಿಮ್ಗೆ ಏನು ಸಿಗುತ್ತೆ? ಮ್ಯೂ ಮೈನಸ್ 1 ಡಿವೈಡೆಡ್ ಬೈ ಮ್ಯೂ. ಅಥವಾ you can rewrite this as shift is equals to t into 1 minus 1 by mu. So ಯಾವ ಫಾರ್ಮ್ ಬೇಕಾದ್ರೆ ಆ ಫಾರ್ಮ್ನ ನೆನ್ಪಿಟ್ಕೊಳ್ಳಿ. ಸೊ ಫೈನಲ್ ಆಗಿ ನಮಗೆ ಕನ್ಕ್ಲೂಷನ್ ಇದು ಸಿಗ್ತದೆ. ದ ಶಿಫ್ಟ್ ಥ್ರೂ ದ ಗ್ಲಾಸ್ ಸ್ಲ್ಯಾಬ್ ಅಂದರೆ ಒಂದು ಆಬ್ಜೆಕ್ಟ್ನ ಶಿಫ್ಟ್, ಒಂದು ಆಬ್ಜೆಕ್ಟ್ನ ಗ್ಲಾಸ್ ಸ್ಲ್ಯಾಬ್ ಮುಖಾಂತರ ನೋಡಿದಾಗ ಅದೇನಾಗುತ್ತೆ? ಒಂಚೂರು ಶಿಫ್ಟ್ ಆಗುತ್ತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಥಿಕ್ನೆಸ್ of the glass slab and it depends on the refractive index of the medium of the glass slab. So ಈ glass slab the refractive index mu ಅಂತ ತಗೊಂಡಿದ್ದೀನಿ, thickness of the glass slab. So ಇದರಲ್ಲಿ ಒಂದು ನೋಟಿಸ್ ಮಾಡಬೇಕಾಗಿರೋದಪ್ಪ ಏನಂದ್ರೆ it does not depend on the real depth. ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ನೀವು ಇಲ್ಲಾದರೂ ಆಬ್ಜೆಕ್ಟ್ ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ ಫಾರ್ ಎಕ್ಸಾಂಪಲ್ ಶಿಫ್ಟ್ 2 ಸೆಂಟಿಮೀಟರ್ ಬಂದಿದೆ ಅಂತ ಅನ್ಕೊಳ್ಳಿ. ಆಬ್ಜೆಕ್ಟ್ನ ಇಲ್ಲಿಟ್ಟಾಗ ಶಿಫ್ಟ್ 2 ಸೆಂಟಿಮೀಟರ್ ಬಂದಿದೆ. ಅದೇ ಆಬ್ಜೆಕ್ಟ್ನ ಇಲ್ಲಿಟ್ಟಾಗ ಅವಾಗ ಕೂಡ ಶಿಫ್ಟ್ 2ನೇ ಬರುತ್ತೆ. So the shift through the glass slab is independent of object position. ಅಂದರೆ ನೀವು ಎಲ್ಲಾದರೂ ಇರಿ, ಅದು 2 ಸೆಂಟಿಮೀಟರ್ ಶಿಫ್ಟ್ ಆಗೋದು. ಸೊ ಈ ಆಬ್ಜೆಕ್ಟ್ನ ತೊಗೊಂಡೋಗಿ ಇಲ್ಲಿರಿ. ಸೊ ಜಾಸ್ತಿ ಶಿಫ್ಟ್ ಆಗುತ್ತಾ? ಇಲ್ಲ. ಇಲ್ಲೆಷ್ಟು ಶಿಫ್ಟ್ ಆಗಿದೆಯೋ ಅಷ್ಟೇ ಶಿಫ್ಟ್ ಆಗೋದು. ಕಾಣಿಸ್ತಿದೆಯಾ? ಸೊ ಈ ಆಬ್ಜೆಕ್ಟ್ನ ತೊಗೊಂಬಂದು ಇಲ್ಲಿಟ್ರೆ ಇಲ್ಲೆಷ್ಟು ಶಿಫ್ಟ್ ಆಗಿದೆಯೋ ಅಷ್ಟೇ ಶಿಫ್ಟ್ ಆಗುತ್ತೆ. ಸೊ
ಸೊ ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ನೋಟಿಸ್. ಆ್ಯಂಡ್ ಅನದರ್ ಅಸಂಪ್ಷನ್ ನಾವು ಇಲ್ಲಿ ಏನು ತೊಗೊಂಡಿದ್ವಿ, ದೀಸ್ ರೇಸ್ ಆರ್ ವೆರಿ ಪ್ಯಾರಾಕ್ಸಿಯಲ್, ಅಂದರೆ ಈ ನಾರ್ಮಲ್ಗೆ ತುಂಬ ಹತ್ತಿರ ಬೀರ್ತಕ್ಕಂಥ ರೇಸ್. ಸರ್ ಇಷ್ಟೊಂದು ದೂರ ಬರ್ತಿದ್ದೀರಲ್ಲ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ ನಾವು ಇಲ್ಲಿಂದ ನೋಡಿದೆ. ಸೊ ಈ ರೇ ಇಲ್ಲಿ ಬಿದ್ದಂಗೆ ಮತ್ತು ಈ ರೇ ಇಲ್ಲಿ ಬಿದ್ದಂಗೆ, ತುಂಬ ಪ್ಯಾರಾಕ್ಸಿಯಲ್ ರೇಸ್. ದಟ್ ಈಸ್ ಒನ್ ಅಸಂಪ್ಷನ್. ಆ್ಯಂಡ್ ಅನದರ್ ಅಸಂಪ್ಷನ್ ಈಸ್, ಅಸಂಪ್ಷನ್ ಅಲ್ಲ, ಅನದರ್ ಫ್ಯಾಕ್ಟ್, ಈ ಕಡೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಆನ್ ಬೋತ್ ಸೈಡ್ ಅಥವಾ ದ ಮೀಡಿಯಮ್ ಆನ್ ಬೋತ್ ದ ಸೈಡ್ ಆಫ್ ದ ಗ್ಲಾಸ್ ಸ್ಲಾಬ್ ಈಸ್ ಸೇಮ್. ಸೊ ಎರಡೂ ಕಡೆ ಸೇಮ್ ಮೀಡಿಯಮ್ ಇದೆ, ಅವಾಗ ಮಾತ್ರ ಈ ಫಾರ್ಮುಲಾ ಒಬೆ ಆಗುತ್ತೆ. ಶಿಫ್ಟ್ ಇಸ್ ಪಾಸಿಟಿವ್, ಶಿಫ್ಟ್ ಪಾಸಿಟಿವ್ ಬಂದರೆ ಈ ಕಡೆಗೆ ಶಿಫ್ಟ್ ಆಗಿದೆ, ರೈಟ್ ಸೈಡಿಗೆ ಶಿಫ್ಟ್ ಆಗಿದೆ ಅಂತ. ಸೊ ಈಗ ಏನಾದರೂ ನೆಗೆಟಿವ್ ಬಂದರೆ ಈ ಕಡೆಗೆ ಶಿಫ್ಟ್ ಆಗಿದೆ ಅಂತ. ಅದು ಒಂದು ಎಕ್ಸಾಂಪಲ್ ತೊಗೊಂಡು ಮಾಡ್ತೀನಿ, ಯು ವಿಲ್ ಕಮ್ ಟು ನೋ. ಸೊ ದಿಸ್ ಈಸ್ ಅ ಫೈನಲ್ ಫಾರ್ಮುಲಾ ಫಾರ್ ಶಿಫ್ಟ್ ಥ್ರೂ ದ ಗ್ಲಾಸ್ ಸ್ಲಾಬ್. ಸೊ ಕೆಲವೊಂದು ಅಬ್ಸರ್ವೇಷನ್ಸ್ನ ಬರಿತೀನಿ. ಸೊ ಆನ್ ವಾಟ್ ಬೇಸಿಸ್ ದಿಸ್ ಇಸ್ ಡಿರೈವ್ಡ್. ಸೊ some remarks on above equation, some remarks on above equation, some remarks on above equation. Diagram erase ಮಾಡಲಾ? Done? Yeah. Some remarks on above equation, some remarks on above equation, above equation. The shift does not depend. ಯಾವ್ದ್ರ ಮೇಲೆ ಡಿಪೆಂಡ್ ಆಗಲ್ಲ? It does not depend on the position of the object. The shift does not depend on the position of object. Position of object ಅಂದರೆ ನೀವು ಆಬ್ಜೆಕ್ಟ್ನ ಎಷ್ಟು ದೂರದಲ್ಲಾದರೂ ಅಷ್ಟೇ ಶಿಫ್ಟ್ ಆಗುತ್ತೆ. ಸೊ ಒಂದು ಗ್ಲಾಸ್ ಸ್ಲ್ಯಾಬ್ನ ಎಲ್ಲಿ ಇಟ್ಕೊತೀನಿ, ಆಬ್ಜೆಕ್ಟ್ನ ಎಲ್ಲಿಡಿ 2 ಸೆಂಟಿಮೀಟರ್ ಶಿಫ್ಟ್ ಆಗಿದೆ ಅಂದರೆ ಅದೇ ಆಬ್ಜೆಕ್ಟ್ನ ತೊಗೊಂಬಂದು ಎಲ್ಲಿಟ್ರೆ ಜಾಸ್ತಿ ಹೆಚ್ಚು ಕಮ್ಮಿ ಆಗಲ್ಲ, ಅಷ್ಟೇ 2 ಸೆಂಟಿಮೀಟರ್ ಶಿಫ್ಟ್ ಆಗುತ್ತೆ. ಸೊ ದಟ್ ಈಸ್ ಅ ಒನ್ ರಿಮಾರ್ಕ್. ಡಸ್ ನಾಟ್ ಡಿಪೆಂಡ್ ಆನ್ ದಿಸ್ ಒನ್. ಸೊ ನೆಕ್ಸ್ಟ್ ಅನದರ್ ಅಸಂಪ್ಷನ್. ದಿಸ್ ಈಸ್ ವ್ಯಾಲಿಡ್. S is equals to T into 1 minus 1 by mu is valid only if the medium on both the sides of glass slab is same. Glass slab is same. ಅಂದರೆ ಎರಡೂ ಕಡೆ ಸೇಮ್ ಮೀಡಿಯಮ್ ಇದ್ದರೆ ಮಾತ್ರ ಇದು ಒಬೆ ಆಗುತ್ತೆ. ಸೊ ಇಫ್ ದ ಮೀಡಿಯಮ್ ಔಟ್ಸೈಡ್ ಇಸ್ ಡಿಫ್ರೆಂಟ್, ಸಪೋಸ್ ನಾ ಹೇಳ್ತಿರೋದೆ ಅಂದರೆ ಇದು ಗ್ಲಾಸ್ ಸ್ಲ್ಯಾಬ್ ಅಂತ ಅಂದ್ಕೊಳ್ಳೋಣ, ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, ಮ್ಯೂ ಇದೆ, ಆವಾಗ ಇದ್ರ ಥಿಕ್ನೆಸ್ ಎಷ್ಟಿದೆ, ಟಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆವಾಗ ಶಿಫ್ಟ್ ಎಷ್ಟಿರುತ್ತೆ, ಇಷ್ಟಿರುತ್ತೆ. ಸಪೋಸ್ ಹೊರಗಡೆ ಏನಾದರೂ ಇನ್ನೊಂದು ಮೀಡಿಯಮ್ ಇದೆ ಅಂತ ಅಂದ್ಕೊಳ್ಳೋಣ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸರೌಂಡಿಂಗ್ ಈಸ್ ಮ್ಯೂ ಎಸ್, ದೆನ್ ದ ಶಿಫ್ಟ್ ಪ್ರೊಡ್ಯೂಸ್ಡ್ ಥ್ರೂ ದಿಸ್ ಗ್ಲಾಸ್ ಸ್ಲ್ಯಾಬ್ ಈಸ್ ಶಿಫ್ಟ್ ಇಸ್ ಈಕ್ವಲ್ಸ್ ಟು T into 1 minus mu s divided by mu. Mu is the refractive index of the glass. Mu s is the refractive index of the surrounding medium. So this is one thing you have to notice. Idu notice ಮಾಡ್ಕೊಳ್ಳಿ. So and very importantly, the important assumption is the rays are paraxial. Another important point to be noticed is the rays are paraxial. So that is one of the biggest assumption. So it is not applicable for the marginal rays. Marginal rays ಗೆ ಈ equation apply ಆಗಲ್ಲ. So ಇನ್ನೊಂದು ಏನು ನೋಟಿಸ್ ಮಾಡಬೇಕು, it does not depend on the position. Another thing is if the shift is positive, then the object shifts towards right. If the shift is negative, then the object image object position ಅಂತ ಹೇಳೋಣ, ಅಥವಾ image shifts towards left side. ಅಂದರೆ ಸೊ ಪಾಸಿಟಿವ್ ಬಂದರೆ ಆಬ್ಜೆಕ್ಟ್ ಮುಂದಕ್ಕೆ ಹೋದಂಗೆ ಅಥವಾ ನೆಗೆಟಿವ್ ಬಂದರೆ ಈ ಕಡೆಗೆ ಬಂದಂಗೆ. ದೀಸ್ ಆರ್ ದ ಅಸಂಪ್ಷನ್ ವಿ ಹ್ಯಾವ್ ಟೇಕನ್ ಫಾರ್ ದಿಸ್ ಶಿಫ್ಟ್. ದಿಸ್ ಇಸ್ ಅ ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ದ ಗ್ಲಾಸ್ ಸ್ಲ್ಯಾಬ್. ಬನ್ನಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಎರೇಸ್ ಮಾಡಲ, ಡನ್. ಸೊ ಕ್ಯಾಲ್ಕುಲೇಟ್ ದ ಶಿಫ್ಟ್ ಟು ದ ಗ್ಲಾಸ್ ಸ್ಲ್ಯಾಬ್. ವೆರಿ ಸಿಂಪಲ್ ಪ್ರಾಬ್ಲಮ್. ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡೋಣ. ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ದ ಗ್ಲಾಸ್ ಸ್ಲ್ಯಾಬ್. ಸೊ ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ. ಐ ವಿಲ್ ಕನ್ಸಿಡರ್ ಎ ಗ್ಲಾಸ್ ಸ್ಲ್ಯಾಬ್
of refractive index of 3/2 and thickness ಇದೆಷ್ಟಿದೆ ಒಂದು 5 centimeter ಇದೆ ಅಂತ ಅನ್ಕೊಳ್ಳೋಣ. So an object is placed at a distance of 10 centimeter and outside medium is air and this is also air. Outside air ಇದೆ, ಈ ಕಡೆನೂ air ಇದೆ, both the sides is air. Calculate the shift. Question is calculate the shift through the glass slab. So shift is equals to T into 1 minus mu s divided by mu g. So this is the shift formula. Shift through the glass slab, medium the surrounding refractive index of the surrounding medium divided by refractive index of the glass. Shift is equals to thickness of the glass slab ಎಷ್ಟಿದೆ 5 ಇದೆ, 5 centimeter into 1 minus refractive index of the surrounding medium ಎಷ್ಟಿದೆ 1 divided by refractive index of the glass ಎಷ್ಟಿದೆ 3/2. 3 ಇಲ್ಲಿ ಬರೀತೀನಿ, ಡಿನೋಮಿನೇಟರ್ ಅಲ್ಲಿ 2 ಬರೀತೀನಿ. So you will get 5 into 3 minus 2 1/3. So shift is equals to 5/3 centimeter. ಅಂದರೆ ಪ್ಲಸ್ ಬಂದಿದೆಯಾ ಮೈನಸ್ ಬಂದಿದೆಯಾ? ಸೊ ಇಟ್ ಇಸ್ ಪ್ಲಸ್ ನಾವು. ಹಾಗಾದರೆ ಈ ಆಬ್ಜೆಕ್ಟ್ ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ, ಅಂದರೆ ಈ ಆಬ್ಜೆಕ್ಟ್ ಇಲ್ಲಿದ್ದಂಗೆ ಕಾಣಿಸುತ್ತೆ. ಸೊ ಇಟ್ ಅಪಿಯರ್ಸ್ ಟು ಬಿ ಶಿಫ್ಟೆಡ್ ಬೈ 5/3 centimeter. 5/3 centimeter. So that is the thing, shift. ಅದೇ ಶಿಫ್ಟ್ ಏನಾದರೂ ನೆಗೆಟಿವ್ ಬಂದಿದ್ರೆ ಆಬ್ಜೆಕ್ಟ್ ಈ ಕಡೆ ಹೋಗ್ತಿತ್ತು. ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. Calculate the shift through the glass slab. ಆಯ್ತಾ ಇದು? ಡನ್? ಓಕೆ. Calculate shift through the glass slab. Let us assume thickness is 20 centimeter this time. So ಇದರ thickness ಎಷ್ಟಿದೆ? 20 centimeter ಇದೆ. 20 centimeter. Refractive index of the glass is 3/2 and object ಎಲ್ಲಿದೆ? Object 15 centimeter ಅಲ್ಲಿದೆ. This is at a 15 centimeter and surrounding medium is having refractive index 2 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹೊರಗಡೆ ಇರ್ತಕ್ಕಂಥ ಮೀಡಿಯಮ್ದು surrounding mediumದು refractive index ಎಷ್ಟಿದೆ? 2 ಇದೆ. Find the final position of appeared object from second surface. ಇದು ಫಸ್ಟ್ ಸರ್ಫೇಸ್ ಅಂತ ಕರಿತೀನಿ, ಇದು ಸೆಕೆಂಡ್ ಸರ್ಫೇಸ್ ಅಂತ ಕರಿತೀನಿ. ಇಲ್ಲಿಂದ ನಮಗೆ ಫೈನಲ್ ಆಗಿ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಶಾರ್ಟ್ಕಟ್ ಏನಪ್ಪ, ಶಿಫ್ಟ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಶಿಫ್ಟ್ ಎಷ್ಟಿದೆ? ಸಪೋಸ್ ಆಬ್ಜೆಕ್ಟ್ ಇಲ್ಲಿದೆ, ಇಲ್ಲಿದ್ದಂಗೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಅ O ಡ್ಯಾಶ್. ಈಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಅ ಥಿಂಗ್ ವಿ ಹ್ಯಾವ್ ಟು ಡೂ. ಸೊ ಶಿಫ್ಟ್ ಫೈಂಡ್ ಔಟ್ ಮಾಡೋಣ. ಶಿಫ್ಟ್ ಇಸ್ ಈಕ್ವಲ್ಸ್ ಟು T into 1 minus mu s divided by mu g. So shift is equals to thickness ಎಷ್ಟಿದೆ? 20 ಇದೆ, 1 minus refractive index of the surrounding medium. ಈಗ outside medium ಏನಿದೆ? 2 refractive index ಇದೆ. Refractive index of the glass is 3 into 2. So ಏನು ಬರುತ್ತೆ? This is 20 into, so 3 minus 4 divided by 3. Say 3 minus 4 is -1, minus 20 divided by 3. Very important, shift is equals to minus 20 divided by 3. So the shift positive ಇದ್ರೆ ಆಬ್ಜೆಕ್ಟ್ ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ ಅಂತ, ಶಿಫ್ಟ್ ನೆಗೆಟಿವ್ ಇದ್ರೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ ಅಂತ ಮೀನಿಂಗ್. ಸೊ ದಿಸ್ ಶಿಫ್ಟ್ ಇಸ್ ಈಕ್ವಲ್ಸ್ ಟು 20 divided by 3 towards left side. That is what minus sign. So ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? 20/3 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 15 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? thickness 20 ಇದೆ. So therefore the position of final image from second surface in the ಎಷ್ಟು ಡಿಸ್ಟೆನ್ಸ್ ಇದೆ? ಸೊ y is equals to x ತಗೊಳ್ಳೋಣ, y ತಗೊಳ್ಳೋಣ. ಸೊ is equals to ಜನರಲ್ ಆಗಿ ಡಿಸ್ಟೆನ್ಸ್ ತಗೊಳ್ಳೋಣ. 20/3 ಅಂದರೆ ಶಿಫ್ಟ್ ಎಷ್ಟಿದೆ? ಪ್ಲಸ್ ದಿಸ್ ಡಿಸ್ಟೆನ್ಸ್ ಪ್ಲಸ್ 15 ಪ್ಲಸ್ 20. ಸೊ ದಿಸ್ ಇಸ್ ಅ ಫೈನಲ್ ಆನ್ಸರ್. ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನೋಡಿ. ಸೊ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ದ ಶಿಫ್ಟ್ ಥ್ರೂ ದ ಫಾಲೋಯಿಂಗ್ ಸಿಸ್ಟಮ್. ಕ್ಯಾಲ್ಕುಲೇಟ್ ದ ಶಿಫ್ಟ್ ಥ್ರೂ ದ ಫಾಲೋಯಿಂಗ್ ಡಿಸ್ಟೆನ್ಸ್. ಆಯ್ತಾ ಇದು? ಸೊ ಎರೇಸ್ ಮಾಡಿದೆ. ಕ್ಯಾಲ್ಕುಲೇಟ್ ದ ಶಿಫ್ಟ್ ಥ್ರೂ ಫಾಲೋಯಿಂಗ್ ಸಿಸ್ಟಮ್. Calculate the question is calculate the net shift. So more glass slab ಇದೆ. So this is the glass slab 1 of thickness 10 centimeter.
thickness 10 centimeter and another glass slab of thickness 20 centimeter and another glass slab of refractive index 30 centimeter anta tagolana. Let us assume refractive index of this one mu1 is equals to 1.5, mu2 is equals to 2 and mu3 is equals to 1.5. So 3 different material. So actually ಇವೆರಡು ಸೇಮ್ ಇರುತ್ತೆ, thickness ಡಿಫ್ರೆಂಟ್ ಇದೆ. ಸೊ ಈಗ ಒಂದು ಆಬ್ಜೆಕ್ಟ್ನ ಇಲ್ಲಿ ಇಟ್ಟರೆ ಇಲ್ಲಿಂದ ನೋಡಿದಾಗ ಈ ಆಬ್ಜೆಕ್ಟು ಎಷ್ಟು ಶಿಫ್ಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಶಿಫ್ಟ್ ಥ್ರೂ ತ್ರೀ ಸಿಸ್ಟಮ್, ದಿಸ್ 3 ಕಾಂಬಿನೇಷನ್ ಸಿಸ್ಟಮ್ ಇಸ್ ಈಕ್ವಲ್ಸ್ ಟು ಶಿಫ್ಟ್ ಥ್ರೂ ಇದರಿಂದ ಎಷ್ಟು ಶಿಫ್ಟ್ ಪ್ರೊಡ್ಯೂಸ್ ಆಗುತ್ತೆ ಪ್ಲಸ್ ಇದರಿಂದ ಎಷ್ಟು ಶಿಫ್ಟ್ ಪ್ರೊಡ್ಯೂಸ್ ಆಗುತ್ತೆ ಪ್ಲಸ್ ಇದರಿಂದ ಎಷ್ಟು ಶಿಫ್ಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಟೋಟಲ್ ಶಿಫ್ಟ್ ಎಸ್ ಇಸ್ ಈಕ್ವಲ್ಸ್ ಟು ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ಫಸ್ಟ್ ಸ್ಲ್ಯಾಬ್ ಪ್ಲಸ್ ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ಸೆಕೆಂಡ್ ಸ್ಲ್ಯಾಬ್ ಪ್ಲಸ್ ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ಥರ್ಡ್ ಸ್ಲ್ಯಾಬ್ S3. ಸೊ S1 ಏನು? S1 is equals to T into 1 minus 1 by mu. ಸೊ ಔಟ್ಸೈಡ್ ಮೀಡಿಯಂ ಏರ್ ಅಂತ ಅಸ್ಯೂಮ್ ಮಾಡ್ಕೊತಾ ಇದೀನಿ. ಏರ್ ಎಲ್ಲ ಕಡೆ ಏನಿದೆ ಏರ್ ಇದೆ. ಸೊ ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ಫಸ್ಟ್ ಗ್ಲಾಸ್ ಸ್ಲ್ಯಾಬ್ ದಟ್ ಈಸ್ ಈಕ್ವಲ್ಸ್ ಟು 10 into 1 minus 1 by 1.5 ಅದನ್ನು ನಾನು 3/2 ಅಂತ ಬರ್ಕೊತೀನಿ. ಸೊ ಬಿಕಾಸ್ ದಿಸ್ ಈಸ್ ಈಕ್ವಲ್ ಟು 3/2 ಅಂತ ಬರ್ಕೋಬೋದು ಸಿಂಪಲ್ ಆಗಿ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 10 into 1 minus 2/3 ಏನು ಬರುತ್ತೆ? 1/3 ಬರುತ್ತೆ. ಸೊ 1/3 ಶಿಫ್ಟ್ ಥ್ರೂ ದ ಫಸ್ಟ್ ಗ್ಲಾಸ್ ಸ್ಲ್ಯಾಬ್ ಈಸ್ 1/3. ಕರೆಕ್ಟ್ ಆಗಿದೆಯಾ? 3 minus 2 ಕರೆಕ್ಟ್ ಆಗಿದೆ. ಡನ್. ಸೆಂಟಿಮೀಟರ್, ಸೊ ಎಲ್ಲ ಸೆಂಟಿಮೀಟರ್ ಅಲ್ಲ ಇದೆ. ಶಿಫ್ಟ್ ಥ್ರೂ ದ ಗ್ಲಾಸ್ ಸ್ಲ್ಯಾಬ್ 2 is equals to 20 into 1 minus 1 by refractive index of the second medium, this medium. So that is equals to 20 into 1/2, you will get 20 into 1/2 ಏನು ಬರುತ್ತೆ ನಿಮಗೆ? 10 centimeter. That's it. Similarly, the shift through the third slab. So 30 into 1 minus 1 by mu. Again 3/2 ಅಂತ ಬರೀತೀನಿ. 3 denominator ಅಲ್ಲಿ ಬರೆದು 2 numerator ಅಲ್ಲಿ ಬರೀತೀನಿ. So you will get 30 into again 3 minus 2 1/3. You will get 10 centimeter. Total shift is equals to S1 is 10/3 plus S2 is 10 plus 10. So ಏನು ಬರುತ್ತೆ ನಿಮಗೆ? You will get 10/3 plus 20. So that is equals to 10 plus 60 divided by 3, 70 divided by 3 centimeter, and it is having plus. ಅಂದರೆ ಇದು ಶಿಫ್ಟ್ ರೈಟ್ ಸೈಡ್ ಆಗುತ್ತೆ, ಈ ಕಡೆ ಆಗುತ್ತೆ ಅಂತ ಕರೀತಾರೆ. ಸೊ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ? ದಟ್ ಈಸ್ ಗಿವೆನ್ ಬೈ 70 divided by 3 centimeter. 70 divided by 3 centimeter. ಸೊ ಈ ಡಿಸ್ಟೆನ್ಸ್ಗಿಂತ ಶಿಫ್ಟ್ ಜಾಸ್ತಿ ಇದ್ರೆ ಏನು ಮಾಡೋದು? ಫಾರ್ ಎಕ್ಸಾಂಪಲ್ ಈ ಡಿಸ್ಟೆನ್ಸು ಇದಕ್ಕಿಂತ ಕಮ್ಮಿ ಇದೆ ಅಂದರೆ ಆ್ಯಕ್ಚುಯಲ್ ಪೊಸಿಷನು, ಇದನ್ನು ನಾನು ಎಕ್ಸ್ ಅಂತ ಕರಿತೀನಿ. ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಶಿಫ್ಟ್ ಅಂದರೆ ಈ ಆಬ್ಜೆಕ್ಟು ಗ್ಲಾಸ್ ಒಳಗಡೆ ಕಾಣಿಸುತ್ತೆ. ಇನ್ ದ್ಯಾಟ್ ಕೇಸ್ ಇಟ್ ಅಪಿಯರ್ಸ್ ಇನ್ಸೈಡ್ ದ ಗ್ಲಾಸ್. ದಟ್ ಈಸ್ ಅ ಥಿಂಗ್ ಯು ಹ್ಯಾವ್ ಟು ನೋಟಿಸ್. ಸೊ ಈ ಪೂರ್ತಿ ಸಿಸ್ಟಮ್ನ ಕಂಬೈನ್ ಮಾಡಿದೆ, ಇದಾಯ್ತಾ ಇದು. ಸೊ ಈಗ ಏನು ಮಾಡ್ತೀನಿ, ಆ 3 ಗ್ಲಾಸ್ ಸ್ಲ್ಯಾಬ್ನ ಅಟ್ಯಾಚ್ ಮಾಡಿಬಿಡ್ತೀನಿ. ಆವಾಗ ಶಿಫ್ಟ್ ಏನಿರುತ್ತೆ? ಸೊ ಏನು ಎರೇಸ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಎರೇಸ್ 3 2 1 ಡನ್. ಸೊ ಈಗ ಇದೇ ಥರ ಸಿಸ್ಟಮ್ನ ಮಧ್ಯದಲ್ಲಿ ಇರ್ತಕ್ಕಂಥ ಏರ್ ಗ್ಯಾಪ್ನ ರಿಮೂವ್ ಮಾಡಿ ಜಾಯಿಂಟ್ ಮಾಡಿಬಿಡ್ತೀನಿ. ಅಂದರೆ ದಿಸ್ ಈಸ್ ದ ಫಸ್ಟ್ ಸ್ಲ್ಯಾಬ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಸ್ಲ್ಯಾಬ್ ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಸ್ಲ್ಯಾಬ್. ಸೊ mu1 is equals to 1.5 ಸೇಮ್. ಈ ಮೂರನ್ನು ಜಾಯಿನ್ ಮಾಡ್ತೀನಿ. ಇವಾಗ ಏನಾದ್ರು ಶಿಫ್ಟ್ ಚೇಂಜ್ ಆಗತ್ತಾ? ನೋ, ಸೇಮ್ ಶಿಫ್ಟೇ ಇರತ್ತೆ. ಯಾಕಂದರೆ ಏರ್ ಇದ್ರ ಮೇಲೆ ಡಿಪೆಂಡೇ ಆಗಲ್ಲ. ಸೊ ನೀವು ಹೀಗಾದರೂ ಇಷ್ಟು ದೂರ ಆದರೂ ಇರಲಿ ಅಥವಾ ಕಂಬೈನ್ ಆದರೂ ಮಾಡಿರಿ, ದ ಶಿಫ್ಟ್ ವಿಲ್ ಬಿ ಸೇಮ್ ಶಿಫ್ಟ್ ಅಪಿಯರ್ ಆಗುತ್ತೆ. 70/3 ಸೇಮ್ ಶಿಫ್ಟ್ will appear even now. ಸೊ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ವೆರಿ ಸಖತ್ತಾಗಿರ್ತಕ್ಕಂಥ ಪ್ರಾಬ್ಲಮ್ಮು. ನೆಕ್ಸ್ಟ್ ಒನ್ ಆಯ್ತಾಯಿತು, ನೋಟ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಬೇಸ್ಡ್ ಆನ್ ಮಿರರ್ಸ್ ಆ್ಯಂಡ್ ಶಿಫ್ಟ್ ಮತ್ತು ಮಿರರ್ಸ್ನ ಎರಡೂ ಕಂಬೈನ್ ಮಾಡಿ ಒಂದು ಪ್ರಾಬ್ಲಮ್ನ ಬರಿತೀನಿ. ಸೊ ಲೆಟ್ ಮೀ ಕನ್ಸಿಡರ್ ಎ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 40 centimeter
40 ಸೆಂಟಿಮೀಟರ್. ಸಕ್ಕದಾಗಿರ್ತಕ್ಕಂಥ ಪ್ರಾಬ್ಲಮ್ಮು. ಲೆಟ್ ಮಿ ಸಿ ಹೂ ಇಸ್ ಗೋಯಿಂಗ್ ಟು ಆನ್ಸರ್. ಸೊ ಈಗ ಇಲ್ಲೊಂದು ಗ್ಲಾಸ್ ಸ್ಲ್ಯಾಬ್ ಇದೆ. ಆ ಗ್ಲಾಸ್ ಸ್ಲ್ಯಾಬ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? ಸೊ ದಟ್ ಈಸ್ ಗಿವೆನ್ ಬೈ refractive index of glass is 1.5. An object is kept at a distance of 25 centimeter. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದರೆ 25 ಸೆಂಟಿಮೀಟರ್ ಇದೆ. 25 ಸೆಂಟಿಮೀಟರ್. And the glass slab is having the thickness of 15 centimeter. And this distance again is 25 centimeter. 25 centimeter. So find the distance of final image. Question is find the distance of final image from mirror. Options ಬೇಕಾದ್ರೆ ಕೊಡ್ತೀನಿ. The options are 100, option A 100 centimeter, option B 125 centimeter, option C 120 centimeter, and option D 115 centimeter. These are the options. Pause the video and try by yourself. Video na pause ಮಾಡಿ try ಮಾಡಿ. ಸೊ ಎಲ್ಲ ಡೀಟೇಲ್ಸ್ ಇದೆ. ಟ್ರೈ ಮಾಡಿದ್ರ? ಸೊ ಒಂಚೂರು ಡಯಾಗ್ರಾಮ್ನ ಒಂಚೂರು ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಸೇಮ್ ಥಿಂಗ್. ಸೊ ಸೇಮ್ ಡಯಾಗ್ರಾಮ್ನ ನಾನು ಈ ಕಡೆಗೆ ಶಿಫ್ಟ್ ಮಾಡ್ಕೊತೀನಿ. Focal length is 40 centimeter. Focal length is 40 centimeter. So this is a pole and there is a glass slab in between them. Illondu glass slab ide. Adardu thickness ಎಷ್ಟಿದೆಯಪ್ಪ ಅಂದರೆ the thickness of the glass slab is 15 centimeter. 15 centimeter. ಇಲ್ಲೊಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟು ಗ್ಲಾಸ್ ಸ್ಲ್ಯಾಬ್ ಇಂದ 25 ಸೆಂಟಿಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಮತ್ತೆ 25 ಸೆಂಟಿಮೀಟರ್ ಇದೆ. ಸೊ ದಿಸ್ ಇಸ್ ದ ಆಬ್ಜೆಕ್ಟ್. ನಾವು ಫೈನಲ್ ಆಗಿ ಫಾರ್ಮ್ ಆಗ್ತಕ್ಕಂಥ ಇಮ್ಯಾಜ್ದು ಡಿಸ್ಟೆನ್ಸ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಪಾಸ್ ದ ವಿಡಿಯೋ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. ಸಕ್ಕತ್ತಾಗಿದೆ ಪ್ರಾಬ್ಲಮ್ನ ಟ್ರೈ ಮಾಡಿ. ಸಾಲ್ವ್ ಮಾಡಲಾ? ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್. ನೋಡಿ, ಈಗ ಆ್ಯಕ್ಚುಲಿ ಆಬ್ಜೆಕ್ಟ್ ಇಲ್ಲಿದೆ. ಈ ಡಿಸ್ಟೆನ್ಸ್ ಎಷ್ಟಿದೆ? 25 + 25 + 15. ಸೊ ಇಟ್ ಇಸ್ 65. ಈ ಮಿರರ್ಗೆ ಈ ಆಬ್ಜೆಕ್ಟು 65 ಸೆಂಟಿಮೀಟರಲ್ಲಿ ಇದ್ದಂಗೆ ಕಾಣಿಸಲ್ಲ. ಈ ಗ್ಲಾಸ್ ಸ್ಲ್ಯಾಬ್ ಇಲ್ಲ ಅಂದಿದ್ರೆ ಇದು 65 ಸೆಂಟಿಮೀಟರಲ್ಲಿ ಕಾಣಿಸ್ತಿತ್ತು. ಬಟ್ ಈಗ ಏನಾಗಿದೆ, ಇದು ಈ ಗ್ಲಾಸ್ ಸ್ಲ್ಯಾಬ್ ಇರೋದ್ರಿಂದ ಈ ಆಬ್ಜೆಕ್ಟ್ ಒಂಚೂರು ಮುಂದಕ್ಕೆ ಕಾಣುತ್ತೆ. ಈ ಸ್ಪೆರಿಕಲ್ ಮಿರರ್ಗೆ ಸ್ಪೆರಿಕಲ್ ಮಿರರ್ಗೆ ಈ ಆಬ್ಜೆಕ್ಟ್ ಒಂಚೂರು ಮುಂದಕ್ಕೆ ಹೋದಂಗೆ ಕಾಣುತ್ತೆ. ಅದೆಷ್ಟು ಮುಂದಕ್ಕೆ ಹೋಗುತ್ತೆ? ದಟ್ ಡಿಪೆಂಡ್ಸ್ ಆನ್ ದ ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ಈಗಲೂ ಟೈಮ್ ಇದೆ. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಸಖತ್ತಾಗಿದೆ ಪ್ರಾಬ್ಲಮ್. ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ಗ್ಲಾಸ್ ಸ್ಲ್ಯಾಬ್ ಎಷ್ಟು ಶಿಫ್ಟ್ ಪ್ರೊಡ್ಯೂಸ್ ಆಗ್ತದೆ? ಸೊ ದಟ್ ಈಸ್ ಗಿವೆನ್ ಬೈ S is equals to T into 1 minus 1 by mu. ಫಾರ್ಮುಲಾ ಇದೆ ಆಲ್ರೆಡಿ ನಮ್ಮ ಹತ್ರ. ಶಿಫ್ಟ್ ಇಸ್ ಈಕ್ವಲ್ಸ್ ಟು ಥಿಕ್ನೆಸ್ ಎಷ್ಟಿದೆ? 15 ಇದೆ. 1 minus 1 by ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಎಷ್ಟಿದೆ? μg is equals to 3/2 ಅಥವಾ 1.5. ಸೊ 3/2. 3 ಡಿನೋಮಿನೇಟರ್ ಬರುತ್ತೆ, 2 ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ದಿಸ್ ವಿಲ್ ಬಿ 15 into 3 minus 2. ಎಷ್ಟು ಬರುತ್ತೆ? 1/3. ಸೊ ವಿಲ್ ಗೆಟ್ 5 ಸೆಂಟಿಮೀಟರ್ ಇಸ್ ದ ಶಿಫ್ಟ್ ಎಷ್ಟು ಬಂತು? 5 ಸೆಂಟಿಮೀಟರ್. ಈ ಮಿರರ್ಗೆ ಈ ಆಬ್ಜೆಕ್ಟು ಇಲ್ಲಿ ಕಾಣಲ್ಲ, ಇನ್ನು ಸ್ವಲ್ಪ ಮುಂದೆ ಕಾಣುತ್ತೆ. ಪ್ಲಸ್ ಇದೆ ಅಂದರೆ ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ದಟ್ ಅಪಿಯರ್ಸ್ ಟು ಬಿ ಸಮ್ವೇರ್ ಹಿಯರ್. ಸೊ ದಿಸ್ ಈಸ್ O dash. O dash ಇಸ್ ಅ ವರ್ಚುವಲ್ ಆಬ್ಜೆಕ್ಟ್. ಈ ಮಿರರ್ಗೆ ಈ ಆಬ್ಜೆಕ್ಟು ಇಲ್ಲಿ ಕಾಣುತ್ತೆ. ಈ ಡಿಸ್ಟೆನ್ಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್. ಹಾಗಾದರೆ ಇದೆಷ್ಟಿದೆ? 20 ಇದೆಯಾ? 20 + 15 ಎಷ್ಟಾಯಿತು? 20. ಇಲ್ಲಿಂದ ಇಲ್ಲಿಗೆ 25 ಇದೆ, ಇದು 5 ಇದೆ. ಹಾಗಾದರೆ ಇದೆಷ್ಟು? 20 ಆಯಿತು. ಸೊ ದಿಸ್ ಡಿಸ್ಟೆನ್ಸ್ ಇಸ್ 20 ಪ್ಲಸ್ ದಿಸ್ ಡಿಸ್ಟೆನ್ಸ್ ಎಷ್ಟಿದೆ? 15. 35 ಪ್ಲಸ್ ದಿಸ್ ಡಿಸ್ಟೆನ್ಸ್ ಎಷ್ಟಾಯಿತು? 35 + 25 ಇಟ್ ಇಸ್ 60. ಸೊ ಆಬ್ಜೆಕ್ಟು ಇಲ್ಲಿದ್ದಂಗೆ ಕಾಣಿಸುತ್ತೆ. U is equals to 60 ಸೆಂಟಿಮೀಟರ್. ಒಂಚೂರು ಶಿಫ್ಟ್ ಆಯಿತು. ಸೊ ಆಬ್ಜೆಕ್ಟ್ ಅಪಿಯರ್ಸ್ ಟು ಬಿ ಅಟ್ 60 ಸೆಂಟಿಮೀಟರ್. ಈ ಆಬ್ಜೆಕ್ಟ್ ಇಲ್ಲಿದ್ದಂಗೆ ಕಾಣುತ್ತೆ ಈ ಮಿರರ್ಗೆ. ಸೊ ದೇರ್ ಫಾರ್ ಸ್ಪೆರಿಕಲ್ mirror, object distance is minus 60 centimeter by considering the focal sign convention. What is the focal length of the spherical mirror? ಎಷ್ಟಿದೆ? minus 40 centimeter. ಹೌದಾ? because it is a concave mirror ಗೆ focal length ಎಷ್ಟಿರುತ್ತೆ? ನೆಗೆಟಿವ್ ಇರುತ್ತೆ. ಸೊ V ಫೈಂಡ್ ಔಟ್ ಮಾಡೋಣ. V is equals to
ಬೇಕಾದ್ರೆ 1/f ಇಸ್ ಈಕ್ವಲ್ಸ್ ಟು 1/v ಮೈನಸ್ ಅಲ್ಲ ಪ್ಲಸ್ 1/u ಫಾರ್ಮ್ಲ ಯೂಸ್ ಮಾಡ್ಬೋದು. ಸೊ ನಾನು ಡೈರೆಕ್ಟಾಗಿ UF ಡಿವೈಡೆಡ್ ಬೈ U ಮೈನಸ್ F ಯೂಸ್ ಮಾಡ್ತೀನಿ, ಅದರಿಂದನೇ ಫಾರ್ಮ್ ಆಗಿರೋದು. ವಿನ ಸಬ್ಜೆಕ್ಟಿವ್ ಆಗಿ ಮಾಡ್ಕೊಂಡು ನಾನು ಈ ಥರ ಬರ್ಕೊಂಡಿದ್ದೀನಿ. U ವ್ಯಾಲ್ಯೂ ಎಷ್ಟಿದೆ -60 ಇಂಟು F ವ್ಯಾಲ್ಯೂ -40 ಡಿವೈಡೆಡ್ ಬೈ -60 ಪ್ಲಸ್ 40 ಎಷ್ಟು ಬರುತ್ತೆ? V ಇಸ್ ಈಕ್ವಲ್ಸ್ ಟು 224 2 zeros. ಡೂ ಒನ್ ಥಿಂಗ್, ಹಾಗೆ ಬರ್ಕೊಳ್ಳಿ, ಮೈನಸ್ ಪ್ಲಸ್ ಆಗುತ್ತೆ. 60 40 ಈ ಮೈನಸ್ ಹೋಯಿತು, -60 ಪ್ಲಸ್ 40 ಎಷ್ಟು ಬಂತು? 20 ಬಂತು. ಸೊ 22 ಇಂದ ಕ್ಯಾನ್ಸಲ್ ಆಗುತ್ತಾ? V ಇಸ್ ಈಕ್ವಲ್ಸ್ ಟು ಇಲ್ಲೊಂದು ಮೈನಸ್ ಇದೆ ಡಿನಾಮಿನೇಟ್ರಲ್ಲಿ, -120 ಸೆಂಟಿಮೀಟರ್. ಸೊ -20 ಸೆಂಟಿಮೀಟರ್ ಅಂದರೆ ಇದ್ರ ಫೈನಲ್ ಇಮ್ಯಾಜು ಎಲ್ಲಿ, ಅಂದರೆ ಫೈನಲ್ ಇಮೇಜ್ ಅಲ್ಲ, ಇದರಿಂದ ಒಪ್ಟೇನ್ ಆಗಿರ್ತಕ್ಕಂಥ ಇಮ್ಯಾಜು ಎಲ್ಲಿ ಫಾರ್ಮ್ ಆಗುತ್ತೆ? -120 ಸಿಕ್ಕಿದೆ ಅಂತ ಪಟ್ಟಂತ ಹಾಕಬೇಡಿ, ತಪ್ಪು. ಇಟ್ಸ್ ಅ ರಾಂಗ್ ಆನ್ಸರ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಹೋಗ್ಬೇಕಾದ್ರೆ ಶಿಫ್ಟ್ ಆಯಿತು ಅಂದರೆ ಒಂದು ರೇ ಇಲ್ಲಿಂದ ಹೋಗ್ಬೇಕಾದ್ರೆ ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಹಿಯರ್. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿಂದ ಹೋದಂಗೆ ಕಾಣಿಸ್ತು. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇಸ್ ಕೂಡ ಮತ್ತೇನಾಗಬೇಕು? ಶಿಫ್ಟ್ ಆಗಲೇಬೇಕಾ? ಆಕ್ಚುಲಿ ಆಬ್ಜೆಕ್ಟ್ ಅಪಿಯರ್ಸ್ ಟು ಬಿ ಫ್ರಮ್ ಸಮ್ವೇ ಹಿಯರ್ ಅಟ್ 120 ಸೆಂಟಿಮೀಟರ್. ಸೊ ಇಲ್ಲಿಂದ 120 ಸೆಂಟಿಮೀಟರಲ್ಲಿ ಫಾರ್ಮ್ ಆಗತ್ತೆ. ನಾನು ರಿಫ್ಲೆಕ್ಟೆಡ್ ಪ್ರೊಸೀಜರ್ ಬರಿತಾ ಇದ್ದೀನಿ. ಸೊ ಆಫ್ಟರ್ ರಿಫ್ಲೆಕ್ಷನ್, ಸೊ ಇದು ರಾಂಗ್ ಆನ್ಸರ್, ಪಟ್ಟಂತ ಹಾಕಬೇಡಿ. ಆಫ್ಟರ್ ರಿಫ್ಲೆಕ್ಷನ್ ಕಾಣಿಸ್ತಿದ್ಯಾ? ಬೆಟರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜೊತೆ ಕಂಪ್ಲೀಟ್ ಮಾಡಿಬಿಡೋಣ. ಸೊ ಆಫ್ಟರ್ ರಿಫ್ಲೆಕ್ಷನ್ ಆ್ಯಕ್ಚುಲಿ ರೇಸ್ ಎಲ್ಲಿ ಮೀಟ್ ಆಗಬೇಕು? ಎಲ್ಲಿ ಇಮ್ಯಾಜ್ನ ಫಾರ್ಮ್ ಆಗಬೇಕು? 120 ಫಾರ್ಮ್ ಆಗಬೇಕು. ಸೊ ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ, ಆ್ಯಕ್ಚುಲಿ 120 ಫಾರ್ಮ್ ಆಗಬೇಕು. 120 ಸೆಂಟಿಮೀಟರ್. ಈಗ ಇಲ್ಲಿ ಬೀಳ್ಬೇಕಾಗಿರ್ತಕ್ಕಂಥ ರೇಸ್ 120 ಬೀಳ್ಬೇಕಾಗಿರ್ತಕ್ಕಂಥ ರೇಸು ಇದೇನಾಗುತ್ತೆ? ಶಿಫ್ಟ್ ಮಾಡಿಸುತ್ತೆ. ಅಗೈನ್ ಫಾರ್ ರಿಫ್ಲೆಕ್ಟೆಡ್ ರೇ, ಶಿಫ್ಟ್ ಪ್ರೊಡ್ಯೂಸ್ಡ್ ಬೈ ದಿಸ್ ಒನ್ ಇಸ್ ಈಕ್ವಲ್ಸ್ ಟು T into 1 minus 1 by mu. So shift is equals to thickness of the glass slab ಎಷ್ಟಿದೆ? 15 centimeter ಇದೆ. So 1 minus 1 by mu ಎಷ್ಟು ಬರುತ್ತೆ? 3/2, 3 ಡಿನಾಮಿನೇಟರ್, 2 ನ ನ್ಯೂಮರೇಟರ್ಗೆ ಬರಿತೀನಿ. ಸೊ ಶಿಫ್ಟ್ is equals to 15 into 3 minus 2/3 ಎಷ್ಟು ಬರುತ್ತೆ? 1/3, that is equals to 5 centimeter. Again same shift. ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೊ ಈಗ 120 ಬೀಳ್ಬೇಕಾಗಿರೋದು ಶಿಫ್ಟ್ 5 ಸೆಂಟಿಮೀಟರ್ ಹಾಕ್ತಿದೆ, ಹೌದಾ? ಸೊ ಎಂತ 5 + 5. ಸೊ ಈಗ 120 ಬೀಳ್ಬೇಕಾಗಿರೋದು ಈ ಕಡೆ 5 ಸೆಂಟಿಮೀಟರ್ ಶಿಫ್ಟ್ ಆಗುತ್ತಾ, ಈ ಕಡೆ 5 ಸೆಂಟಿಮೀಟರ್ ಶಿಫ್ಟ್ ಆಗುತ್ತಾ? ಸೊ ಎರಡೂ ಆಪ್ಷನ್ಸ್ ಇದೆ. ಸೊ 120ಗೆ +5 ಇದೆ, -5 ಇದೆ, ಅಂದರೆ ಇವೆರಡರಲ್ಲೇ ಒಂದು ಆಗಿರಬೇಕು. ದಿಸ್ ಕ್ಯಾನ್ ನಾಟ್ ಬಿ ಆನ್ಸರ್. ಸೊ ಈಗ 125 120. ಸೊ ಈಗ ಇನ್ಸಿಡೆಂಟ್ ರೇಸ್ಗೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ರೇಸ್, ಹೌದಾ? ಈ ಕಡೆ ಹೋಗ್ತಿದೆ, ಇದನ್ನ ಪಾಸಿಟಿವ್ ಅಂತ ತಗೊಂಡಿ. ಫಾರ್ ರಿಫ್ಲೆಕ್ಟೆಡ್ ರೇ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ರೇ. ಹಾಗಾದ್ರೆ ಇದನ್ನ ಪಾಸಿಟಿವ್ ಅಂತ ತಗೋಬೇಕು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಈ ಕಡೆ ಪಾಸಿಟಿವ್ ಅಂತ ತಗೋಬೇಕು, ಈ ಕಡೆ ನೆಗೆಟಿವ್. ನಮಗೆ ಶಿಫ್ಟ್ ಎಷ್ಟು ಬರ್ತಿದೆ? 5 ಸೆಂಟಿಮೀಟರ್. ಇಲ್ಲಿ ಬೀಳ್ಬೇಕಾಗಿರ್ತಕ್ಕಂಥ ರೇ ಸೊ ಒಂದು ಮುಂಚೂರು ಮುಂದೆ ಬಂದು ಬೀಳತ್ತೆ. ದೇರ್ ಫೋರ್ ದ ಫೈನಲ್ ಇಮ್ಯಾಜ್ obtained is obtained at 120 ಬೀಳ್ಬೇಕಾಗಿರ್ತಕ್ಕಂಥ ರೇ ಸೊ ಒಂಚೂರು ಮುಂದೆ ಬರುತ್ತೆ ಶಿಫ್ಟ್ ಆಗಿ. ಸೊ ದೇರ್ ಫೋರ್ ಅಟ್ 125 ಸೆಂಟಿಮೀಟರ್ ಫ್ರಮ್ ಮಿರರ್. So that is the answer, option B. So that's it for video number 14. So next video ನಲ್ಲಿ ಕಂಪ್ಲೀಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮತ್ತೆ ಕ್ರಿಟಿಕಲ್ ಆಂಗಲ್ ಮೇಲೆ ಮಾಡ್ತೀವಿ. ಸೊ ಅಷ್ಟೇ ಈ ವಿಡಿಯೋಲಿ. ಆಲ್ ದ ವೆರಿ ಬೆಸ್ಟ್. ಆದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.